ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಸೊ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಾ ಇದೆ. ಫುಲ್ಲು ಇವತ್ತು ಬೆಳಗ್ಗೆಯಿಂದ ರೈನ್. ನೋಡಿ ಇಲ್ಲಿ ನನ್ನ ಬೆಂಡೆಕಾಯಿ ಗಿಡದಲ್ಲಿ ಬೆಂಡೆಕಾಯಿ ಆಗಿದೆ. 3 ಬೆಂಡೆಕಾಯಿ ಇದೆ. ಫುಲ್ಲು ಮಳೆ ಅಂದರೆ ಮಳೆ ಆಗ್ತಾ ಇಲ್ಲ. ಆದರೂ ಈ ಮಳೆಗೆ ನಮ್ಮ ಡೈಲಿ ರೊಟೀನ್ಸ್ ಹೋಗಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತು ಮಳೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ನಾನು ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನಮ್ಮ ಹಳ್ಳಿ ರೆಸಿಪಿ, ತುಂಬ ಹಿಂದೆಯಿಂದ ಬಂದಿರುವಂಥ ಒಂದು ರೆಸಿಪಿ. ಹೋಗಲಿಕ್ಕೆ ಸಹ ಆಗ್ತಾ ಇರಲಿಲ್ಲ. ಓ ಮೈ ಗಾಡ್, ಕೊಡೆ ಇಟ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿ ಅಂತ, ಇದು ಒಂದು ರಥದ ಥರ ಹೂವು ಆಯ್ತಾ, ಚಂದ ಇದೆ ಅಲ್ಲ. ವೈಟ್ ಕಲರ್ ಹೂವು, ಮಳೆಗಾಲದಲ್ಲಿ ಆಗತ್ತೆ ಇದು. ಗೈಸ್, ಇವು ಆಗ್ತಾ ಇಲ್ಲ ಗೈಸ್. ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಳೆಗಾಲ ಅಲ್ವಾ. ನಾನು ಬಂದಿರೋದು ಕಾರಣ ಮೆಣಸು ತಗೊಂಡು ಹೋಗ್ಲಿಕ್ಕೆ ಆಯಿತಾ, ಗಾಂಧಾರಿ ಮೆಣಸು. ನಾವು ಮಾಡ್ತಿರುವಂಥ ಇವತ್ತು ಸ್ಪೆಷಲ್ ಡಿಶ್ಗೆ ಗಾಂಧಾರಿ ಮೆಣಸು ಬೇಕು. ಅದಕ್ಕೆ ಇದು ವೈಟ್ ಕಲರ್ ಗಾಂಧಾರಿ ಮೆಣಸು ಆಯಿತಾ. ನೋಡಿ ವೈಟ್ ಕಲರ್ದು. ಇನ್ನು ರೆಡ್ ಕಲರ್ದು ಇದೊಂದು ಕಡೆ ಇದೆ, ಅದನ್ನು ತಗೊಂಡು ಹೋಗೋಣ. ನೋಡಿ ಗೈಸ್, ಇದು ನಾವು ಚಿಕ್ಕವರಿರ್ಬೇಕಾದ್ರೆ ತುಂಬ ಆಟ ಆಡ್ತಿದ್ವಿ ಆಯ್ತಾ. ಇದನ್ನು ಹೀಗೆ ಟಿಪ್ ಟಿಪ್ ಮಾಡೋದು, ಸೌಂಡ್ ಬರ್ತಿದೆ ಟಿಪ್ ಅಂತ. ಇಷ್ಟು ಆಡ್ತಾ ಇದ್ವಿ ಅಂದರೆ ತುಂಬ ಆಟ ಆಡ್ತಾ ಇದ್ವಿ ಇದರಲ್ಲಿ. ಓಹೋ, ನೋಡಿ ಇಲ್ಲಿದೆ ಇನ್ನೊಂದು ಗಿಡ. ಇಲ್ಲಿ ಆಗಿದೆ ತುಂಬ, ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಬೋದು. ಒಂದು ಸ್ವಲ್ಪ ಕಿತ್ಕೊಳ್ಳೋಣ. ಅಯ್ಯೋ ಎಲ್ಲ ಬಂದೇ ಬಿಡ್ತು. ಜಾಸ್ತಿ ಏನು ಬೇಡ, ಸ್ವಲ್ಪ ಕಿತ್ಕೊಂಡೆ ಸಾಕಪ್ಪ. ಸೊಳ್ಳೆ ತುಂಬ ಇದೆ ಗೈಸ್. ನೋಡಿ ಇಷ್ಟು ತಗೊಂಡೆ. ಗ್ರೀನ್ ಕಲರ್ ಹಣ್ಣು ಇದೆ ಅಲ್ಲಿ, ಕೆಂಪಾಗಿದೆ. ಇಷ್ಟು ಸಾಕು ಅನಿಸುತ್ತೆ. ಸ್ವಲ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ತಗೊಳ್ಳೋಣ, ಗೊತ್ತಿಲ್ಲ ಸಾಕಾಗುತ್ತೆ ಇಲ್ವೋ. ಆಮೇಲೆ ಕಡಿಮೆ ಆದರೆ ಇಷ್ಟು ತಗೊಳ್ಳೋಣ ಗೈಸ್. ಇದು ಒಂದು ಗಿಡ, ಇದನ್ನು ಪಚ್ಚೆ ಕೊರಳು ಅಂತ ಹೇಳ್ತಾರೆ. ಇದು ದೇವರಿಗೆ ಇಡ್ತೇವೆ ಆಯಿತಾ. ಮಧ್ಯಾಹ್ನದಷ್ಟೊತ್ತಿಗೆ ಇದ್ರದ್ದು ಪರಿಮಳ ಅಂದರೆ ಒಂಥರ ಒಳ್ಳೆ ಸುವಾಸನೆ ಬೀರುತ್ತೆ, ಒಳ್ಳೆ ಪರಿಮಳ ಬರುತ್ತೆ ಮಧ್ಯಾಹ್ನಕ್ಕೆ. ಪಚ್ಚೆ ಕೊರಲು ಅಂತ ಅದರ ಹೆಸರು. ಗಾಯ್ಸ್, ನಮ್ಮ ಸಣ್ಣ ತೋಡಲ್ಲಿ ನೀರು ಹೋಗ್ತಾ ಉಂಟು. ಮೊನ್ನೆ ಹೇಳಿದ್ನಲ್ಲ, ಆ ತೋಡಲ್ಲಿ ನೀರು ಹೋಗ್ತಾ ಇದೆ. ಈಗ ನಾವು ಬೇಗ ಅದನ್ನು ತೋರಿಸ್ಲಿಕ್ಕೆ ಈಗ ಆಗಲ್ಲ ಗಾಯ್ಸ್, ಬೇಗ ಹೋಗೋಣ. ಯಾಕಂದರೆ ಮಳೆ ತುಂಬ ಇದೆ. ಈ ಮಳೆಗೆ ನೋಡಿ ಇಲ್ಲಿ ಅಡಿಕೆ ಎಲ್ಲ ಬಿದ್ದಿದೆ, ಹೆಕ್ಲಿಕ್ಕೆ ಬರಬೇಕು. ಜಾಸ್ತಿ ಹೊತ್ತು ಮಳೆಗೆ ಹೊರಗಡೆ ಇದ್ರೂ ಸೊಳ್ಳೆ ಕಾಟ. ಒಂದು ಕಡೆ, ಇನ್ನೊಂದು ಕಡೆ ಚಂಡಿ ಆದರೆ ನೆಗಡಿಯಲ್ಲಿ ಆಗಿಬಿಡುತ್ತೆ. ಚಂಡಿ ಆಗ್ತಾಯಿಲ್ಲ ನಾನು, ಬಟ್ ಆದರೂ ಕೂಡ ತೆಂಗಿನಕಾಯಿ ಸಹ ಬಿದ್ದಿದೆ ನೋಡಿ ಇಲ್ಲಿ. ಇನ್ನೊಮ್ಮೆ ಬರಬೇಕು. ಇದನ್ನೆಲ್ಲ ಕೊಟ್ಟು ಮಳೆ ಕಡಿಮೆ ಆದಮೇಲೆ ಇನ್ನೊಮ್ಮೆ ಬರೋಣ. ಆವಾಗ ನಿಮ್ಮನ್ನು ಕರ್ಕೊಂಡು ಬಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ಗೈಸ್. ಪತ್ರೊಡೆ ಎಲೆ ಇದೆ, ದೊಡ್ಡ ಎಲೆ. ಪತ್ರೊಡೆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ, ಯಾವಾಗ ಮಾಡ್ತೇನೋ ಗೊತ್ತಿಲ್ಲ, ನೋಡೋಣ. ಇವತ್ತಾದರೆ ಟ್ರೈ ಮಾಡಿ. ಬಂದುಬಿಟ್ಟು 12 ಆಯಿತು. ಫುಲ್ಲು ಕತ್ಲು ಥರ ಆಗಿಬಿಟ್ಟಿದೆ. ಜೋರು ಮಳೆ ಬರುತ್ತೆ ಅನ್ಸುತ್ತೆ.
ಗಂಟೆ ಮಧ್ಯಾಹ್ನ 12 ಆಗಿದೆ, ಆದರೂ ಫುಲ್ ಕತ್ಲೆ. ಹಲಸಿನ ಹಪ್ಪಳ ಅಮ್ಮ ಫ್ರೈ ಮಾಡ್ತಿದ್ದಾರೆ. ಹೊರಗಡೆ ಫುಲ್ ಮಳೆ ಬರ್ತಿದೆ, ಹಾಗೆ ಚಳಿ ಚಳಿ ವೆದರ್. ಹಪ್ಪಳ ರೆಡಿ ಆಗಿದೆ. ಚಹಾ ಕೂಡ ಇಲ್ಲಿ ಕುದಿತಾ ಇದೆ. ಕಾಯಿ ತುರಿದಿಟ್ಟಿದ್ದಾರೆ ಅಮ್ಮ ನಾವು ಮಾಡ್ತಿರುವ ಸ್ಪೆಷಲ್ ಡಿಶ್ಗೆ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಿದ್ರು ಸ್ವಲ್ಪ. ಈಗ ಅರಿಶಿನ ಹುಡಿ ಹಾಕ್ತಿದ್ದಾರೆ ಸ್ವಲ್ಪ. ಈಗ ನಾವು ಹುರಿದಿಟ್ಟದಲ್ಲ ಹಸಿ ಸಾಸಿವೆ ಹಾಕಬೇಕಾಯ್ತಾ. ಇದು ಹಸಿ ಸಾಸಿವೆ, ಇದನ್ನು ಹುರಿಲಿಲ್ಲ. ತಂದಿಟ್ಟಂತಹ ಮೆಣಸು, ಗಾಂಧಾರಿ ಮೆಣಸು ಇಷ್ಟನ್ನು ಸಹ ಹಾಕ್ತಾ ಇದ್ದೇನೆ. ಇದೇ ನಮ್ಮ ಸ್ಪೆಷಲ್ ಡಿಶ್. ಇದು ಉಪ್ಪಲ್ಲಿ ಹಾಕಿಟ್ಟಂಥ ಗೂಂಜಿ, ಅಂದರೆ ಹಲಸಿನ ಹಣ್ಣಿದ್ದು ಮೇಲೆ ಬರ್ತದಲ್ಲ ಒಂದು ಗೂಂಜಿ ಥರ, ಅದನ್ನು ಉಪ್ಪಲ್ಲಿ ಹಾಕಿಟ್ಟದ್ದು. ಇದಕ್ಕೀಗ ನೀರು ಹಾಕಿ ಇಟ್ಟಿದ್ದೇವೆ. ಸೊ ಇದು ಸ್ವಲ್ಪ ಉಪ್ಪು ಬಿಡಲಿಕ್ಕೆ, ಜಾಸ್ತಿ ಉಪ್ಪು ಇರ್ತದೆ, ಹಾಗಾಗಿ ಕಡಿಲಿಕ್ಕೆ. ಸೊ ನೋಡಿ, ಇದೀಗ ರೆಡಿ ಆಯಿತು ಪೇಸ್ಟ್ ಆಗಿ. ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು, ಸಣ್ಣ ಸಣ್ಣ ಕಟ್. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳುವಂತಹ ಗೂಂಜಿಯನ್ನು ಕೂಡ ಪುನಃ ಮಿಕ್ಸರ್ಗೆ ಹಾಕಿಬಿಟ್ಟು ಸಣ್ಣದಾಗಿ ಕಡಿಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಆಯಿತು. ನಮ್ಮ ಗೂಂಜಿ ಚಟ್ನಿ ರೆಡಿ ಆಯಿತು. ಇವತ್ತು ಇಡೀ ದಿನ ಫುಲ್ಲು ಮಳೆನೇ, ಜೋರು ಗಾಳಿ ಮಳೆ ಬರ್ತಾ ಇತ್ತು. ಸೊ ಇವತ್ತಿಗಿಷ್ಟೇ. ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಿ. ಇದರಲ್ಲಿ ರೆಸಿಪೀಸ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ, ಅದನ್ನು ಕೂಡ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಧನ್ಯವಾದಗಳು.